ನೀನು ಗೆದ್ದಾಗ ಇಡೀ ಜನಸಮೂಹವೇ ನಿನ್ನನ್ನು ಅಪ್ಪಿಕೊಳ್ಳುತ್ತೆ. ಆದರೆ ದುರದೃಷ್ಟವಶಾತ್ ಸೋತಾಗ ಯಾರು ನಿನ್ನನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಜೊತೆ ಇರುತ್ತಾರೋ ಅವರು ಮಾತ್ರ ನಿನ್ನವರೆಂದು ತಿಳಿ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸ್ತೇನೆ ಎಂಬ ಛಲ ಇದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು. ಕೆಟ್ಟವರು ತುಂಬ ಬೆಳೆಯಬಹುದು, ಆದರೆ ಉಳಿಯೋಕ್ಕಾಗಲ್ಲ. ಒಳ್ಳೆಯವರನ್ನು ತುಂಬ ತುಳಿಯಬಹುದು, ನಾಶ ಮಾಡೋಕ್ಕಾಗಲ್ಲ. ಯಾರ ಬಾಳು ಬಾಳಲಾರದಷ್ಟು ಕಷ್ಟವಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಆಗ ಕಷ್ಟ ತಾನಾಗಿಯೇ ಹೆದರಿ ಹಿಂದೆ ಸರಿಯುವುದು. ನೀ ನನ್ನ ನಂಬದಿದ್ದರೇನಂತೆ, ನೀ ನನ್ನ ಬೇಡದಿದ್ದರೇನಂತೆ, ನೀ ನನಗೆ ಕೈ ಮುಗಿಯದಿದ್ದರೇನಂತೆ. ಒಳ್ಳೆ ಕೆಲಸಕ್ಕೆ ನೀ ಇಡೋ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇರುವೆ. ಮನಸ್ಸಿಗೆ ಮದವೇರಿದಾಗ ಒಮ್ಮೆ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕೆಂದ್ರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವುದು ಕಾಣಸಿಗುತ್ತಾರೆ. ಎಲ್ಲರಿಂದಲೂ ಎಲ್ಲ ವಿಷಯಗಳಿಂದಲೂ ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇಲ್ಲವಾದಲ್ಲಿ ನಾವೇ ಸರ್ವಶ್ರೇಷ್ಠ ಎಂದು ಹುಚ್ಚು ಭ್ರಮೆಯಲ್ಲಿ ಬದುಕುತ್ತಿರುತ್ತೇವೆ. ಅಹಂಕಾರ ಕೆಲವು ಕಾಲ ಮೆರೆಸುತ್ತೆ, ಆಮೇಲೆ ಅದೇ ನಿಮ್ಮನ್ನು ನಾಶ ಮಾಡುತ್ತೆ. ಒಬ್ಬ ವ್ಯಕ್ತಿಯು ಸಂಬಂಧವನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಅವನ ಆತ್ಮಗೌರವವು ಎಲ್ಲೋ ಘಾಸಿಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಎಲ್ಲರಿಗೂ ಆಗುವ ನೀನು ಒಮ್ಮೆ ಆಲೋಚಿಸು, ನಿನ್ನ ಸಮಯದಲ್ಲಿ ನಿನಗೆ ಆದವರು ಯಾರು? ನಿಮ್ಮ ಚಿಕ್ಕ ಜೀವನದಲ್ಲಿ ಸಾಧ್ಯವಾದಷ್ಟು ಸಂತೋಷವಾಗಿರಿ. ಯಾಕೆಂದ್ರೆ ನೆನಪುಗಳು ಮಾತ್ರ ಉಳಿದುಕೊಳ್ಳುತ್ತೆ, ಸಮಯವಲ್ಲ. ಶ್ರೀಕೃಷ್ಣನ ಈ 5 ಭಗವದ್ಗೀತೆಯ ಬೋಧನೆಯು ಖಂಡಿತ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಭಯದಿಂದ ಹೊರಬನ್ನಿ, ಕೆಲಸದತ್ತ ಗಮನವಿರಲಿ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ. ಬದಲಾವಣೆ ಈ ಜಗದ ನಿಯಮ. ನಿಮ್ಮನ್ನು ಅರ್ಥೈಸಿಕೊಳ್ಳಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೋ ಎಂದು ಯೋಚಿಸುತ್ತಾ ಕಾಲಹರಣ ಮಾಡಬೇಡ. ಮೇಲೊಬ್ಬ ಇರುವ ನಿನ್ನ ಕಾಯಲು. ನಿನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಮ್ಮ ಒಳಿತಿಗಾಗಿಯೇ. ಕಾಡಿ ಬೇಡಿ ಮುಂದುವರೆಸಿದ ಸಂಬಂಧ, ಸಾಲ ಮಾಡಿ ಅನುಭವಿಸಿದ ಸಂತೋಷ ಇವೆರಡು ಯಾವತ್ತಿಗೂ ಶಾಶ್ವತವಲ್ಲ. ನೀ ಚೆನ್ನಾಗಿದ್ರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ಕ್ಷಮೆ ಮತ್ತು ಅಹಂ 2 ಚಿಕ್ಕ ಪದಗಳು, ಆದರೆ ಕ್ಷಮೆ ಅನ್ನೋದು ಎಷ್ಟೋ ಸಂಬಂಧಗಳನ್ನು ಉಳಿಸಿದ್ರೆ ಅಹಂ ಎನ್ನುವುದು ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡುತ್ತೆ. ತೊಂದರೆಗಳಿಗೆ 2 ಕಾರಣವಂತೆ, ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡೋದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡೋದು. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತೆ. ನನ್ನ ಯಾರು ನೋಡಬಾರದು ಅಂತಲ್ಲ, ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣಿಸೋದು ಅಂತ. ನಿಮ್ಮ ಬುದ್ಧಿಯ ಮೂಲಕ ನಿಮ್ಮನ್ನು ನೀವೇ ಆಳಿ, ಇಲ್ಲದಿದ್ರೆ ಇತರರು ನಿಮ್ಮನ್ನು ಆಳ್ತಾರೆ. ನೀ ಮಾಡಿದ ಕರ್ಮಕ್ಕೆ ಕಾಣದ ದೇವರ ಹುಡುಕಿ ದೇವಸ್ಥಾನಗಳಿಗೆ ಹೋಗಿ ಚಿನ್ನದ ಕಿರೀಟ ಮಾಡಿಸಿ ಹುಂಡಿಗೆ ಎಷ್ಟೇ ಹಣ ಹಾಕಿದ್ರು ನಿನ್ನ ಪಾಪ ಕಳೆದು ಹೋಗೋದಿಲ್ಲ. ನಿನ್ನ ಕಣ್ಣ ಮುಂದೆ ಕಾಣುವ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆ ಮಾಡು. ಆಗ ನಿನ್ನ ಪಾಪ ನಾಶವಾಗಿ ನಿನ್ನ ಕಣ್ಣ ಮುಂದೆಯೇ ಪುಣ್ಯ ದೊರೆಯುತ್ತೆ. ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರಿತುಕೊಳ್ಳುವುದಕ್ಕಿಂತ ಹೆಚ್ಚಿನ ಜ್ಞಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಿಮ್ಮನ್ನು ನೀವು ಅರಿತುಕೊಂಡ್ರೆ ಜಗತ್ತನ್ನೇ ಅರಿತುಕೊಂಡಂತೆ. ಕೆಲವರು ಮನಸ್ಸು ನೋಯಿಸಲೆಂದೇ ಮಾತನಾಡುವವರಿದ್ದಾರೆ. ಅದಕ್ಕೆ ನಮ್ಮ ಮನಸ್ಸು ಸ್ಪಂದಿಸದೇ ಇರಲಿ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವಿರುತ್ತೆ. ಹಾಗಾಗಿ ತಪ್ಪನ್ನು ಮನ್ನಿಸಬಹುದು, ಮೋಸವನ್ನಲ್ಲ. ಒಂದೊಂದು ಸಲ ಏನಿಲ್ಲ ಅನ್ನೋ ಪದದಲ್ಲಿ ಹೇಳಿಕೊಳ್ಳಲಾಗದ ಅದೆಷ್ಟೋ ಭಾವನೆಗಳಿರುತ್ತೆ. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತೆ. ಅದೇ ರೀತಿ ನಾವು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದ್ರೆ ಮಾತ್ರ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ. ಮನುಷ್ಯ ಬದಲಾಗುವುದು ಮತ್ತು ಹಾಳಾಗುವುದು 2 ಒಂದೇ ಕಾರಣಕ್ಕೆ. ಇನ್ನೊಬ್ಬರ ಮಾತು ಕೇಳಿ. ಮನುಷ್ಯ ತನ್ನಲ್ಲಿರುವ ಗುಣನಡತೆಯಿಂದ ದೊಡ್ಡವನಾಗುತ್ತಾನೆಯೇ ಹೊರತು ಅವನ ಆಸ್ತಿ ಅಂತಸ್ತಿನಿಂದಲ್ಲ. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ, ಅದು ನಶ್ವರ. ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಚಲಿಸುತ್ತೆ. ಹಾಗಾಗಿ ಸಾವಿಗೆ ಭಯಪಡಬಾರದು. ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆಯೇ ವಿನಃ ಹುಟ್ಟಿನಿಂದಲ್ಲ. ಕಷ್ಟಗಳಿಗೆ ಹೆದರದಿರಿ. ಮನುಷ್ಯನನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ದುಃಖಕ್ಕೆ ಇದೆಯೇ ಹೊರತು ಸಂತೋಷಕ್ಕೆ ಅಲ್ಲ. ಎಲ್ಲರೂ ನಮ್ಮವರು ಎಂದುಕೊಳ್ಳೋದು ಭ್ರಮೆ. ನಾನು ನನ್ನದು ಎಂಬುವುದು ಸ್ವಾರ್ಥ. ನಿನಗೆ ನಾನಿದ್ದೇನೆ ಎನ್ನುವುದು ಶುದ್ಧ ಸುಳ್ಳು. ಸತ್ಯ ಏನೆಂದ್ರೆ ನಿನಗೆ ನೀನೇ ಹೊರತು ಮತ್ಯಾರೂ ಇಲ್ಲ. ನಿನ್ನ ಹೊಗಳುತ್ತಾರೆಂದು ಸಂತೋಷ ಪಡಬೇಡ. ನಿನ್ನ ತುಳಿಯುವ ಕೆಲಸ ಒಳಗೊಳಗೇ ನಡೆಯುತ್ತಿರುತ್ತೆ. ಎದುರಿಗಿರುವ ವ್ಯಕ್ತಿಗೆ ನೀವು ಕನ್ನಡಿಯಂತಿರಿ. ಆಗ ಮರಳಿ ಉತ್ತರ ಕೊಡುವ ಅವಶ್ಯಕತೆ ನಿಮಗಿರೋದಿಲ್ಲ. ಯಾಕೆಂದ್ರೆ ಅವರ ಪ್ರಶ್ನೆಗೆ ಅವರೇ ಉತ್ತರ ಕಂಡುಕೊಳ್ಳುತ್ತಾರೆ.
ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿ. ಯಾಕೆಂದ್ರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು, ವಜ್ರದ ಆಭರಣಗಳನ್ನೇ ಧರಿಸಿದ್ರು, ರೇಷ್ಮೆ ಬಟ್ಟೆಗಳನ್ನೇ ತೊಟ್ಟರು ಸಹ ಈ ದೇಹ ಸೇರುವುದು ಮಣ್ಣನ್ನೇ. ಅಹಂಕಾರ ಯಾಕೋ ಮನುಷ್ಯ. ಬದುಕಿನಲ್ಲಿ ಈ ನೀರಿನಂತಿರು, ನೀರಿನಂತೆ ಹರಿಯುತ್ತಲೇ ಇರು ಸದಾ. ಕಸ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿಯುತ್ತೆ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು, ಸಿಗದಿದ್ದುದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗಬಹುದು, ಇಂದು ಸಿಕ್ಕದ್ದು ನಾಳೆ ಒಲಿಯಬಹುದು. ಯೋಗವಿದ್ದಂತೆ ಭೋಗವಿರುತ್ತೆ. ಜೀವನದಿಂದ ಒಂದು ಪಾಠ ಕಲಿತುಕೊಂಡೆ, ದೇವರ ಮೇಲೆ ಭರವಸೆ ಇಡುವ ಪ್ರತಿಯೊಬ್ಬ ವ್ಯಕ್ತಿಯು ಇಂದಲ್ಲ ನಾಳೆ ಯಶಸ್ವಿಯಾಗುತ್ತಾನೆ. ಕಣ್ಣೀರು ನಗುವಿಗಿಂತ ಹೆಚ್ಚು ಶ್ರೇಷ್ಠ. ಯಾಕೆಂದ್ರೆ ನಗುವನ್ನು ಯಾರಿಗಾದ್ರೂ ಬೀರಬಹುದು, ಆದರೆ ನಾವು ಪ್ರೀತಿಸುವ ವ್ಯಕ್ತಿಗೆ ಮಾತ್ರ ಕಣ್ಣೀರು ಮಿಡಿಯಬಹುದು. ನಾಳೆ ನಾಳೆ ಅಂತ ಅದೆಷ್ಟು ನಾಳೆಗಳ ಮುಂದೂಡುವೆ, ಹಿಂದೆ ಈಗಲೇ ಎಂದು ಮುನ್ನಡೆ. ಯಶಸ್ಸು ನಿನ್ನದಾಗುತ್ತೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತೆ. ಹಾಗೆಯೇ ನಿಮಗೆ ನಿಮ್ಮ ಬೆಲೆ ಸಿಗೋದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳುವುದಲ್ಲ, ತೋರಿಸಿಕೊಳ್ಳುವುದೂ ಅಲ್ಲ. ನಾವು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು, ಅದೇ ನಿಜವಾದ ಯೋಗ್ಯತೆ. ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತೆ, ಆದರೆ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತೆ. ಖುಷಿ ಬೇಕೆಂದ್ರೆ ರಾತ್ರಿ ಎಚ್ಚರವಾಗಿರಬೇಡ, ಶಾಂತಿ ಬೇಕೆಂದ್ರೆ ಹಗಲಿನಲ್ಲಿ ಮಲಗಬೇಡ, ಸಮ್ಮಾನ ಬೇಕೆಂದ್ರೆ ವ್ಯರ್ಥವಾಗಿ ಮಾತನಾಡಬೇಡ, ಮತ್ತೆ ಪ್ರೇಮ ಬೇಕೆಂದ್ರೆ ನಿಮ್ಮವರನ್ನು ಬಿಟ್ಟುಕೊಡಬೇಡ. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಏನಿಲ್ಲ. ಪ್ರಾಣ ಇರುವವರಿಗೆ ನಂಬಿಕೆ ದ್ರೋಹ ಮಾಡದೇ ಇದ್ರೆ ಸಾಕು. ನಾನು ನನ್ನದು ಎಂದು ಜಂಬ ಪಡಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುವುದೇ ಇಲ್ಲ. ಹುಡುಕಲು ಹೋದ್ರೆ ನೀನೇ ಇರುವುದಿಲ್ಲ. ಎಲ್ಲರೂ ನಿನ್ನನ್ನು ಪ್ರೀತಿಸಬೇಕೆಂದು ನೀನು ಬಯಸಿದ್ದಲ್ಲಿ ನೀನೇ ಮೊದಲು ನಿನ್ನನ್ನು ಪ್ರೀತಿಸುವುದನ್ನು ಪ್ರಾರಂಭಿಸು. ಯಾಕೆಂದ್ರೆ ನೀನು ಬಿತ್ತಿದ್ರೆ ಮಾತ್ರ ನಿನಗೆ ಅದರ ಫಲ ಸಿಗೋದು. ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ, ವಿನಯವನ್ನು ವಿವೇಕವನ್ನು ಕಲಿಸುವುದೇ ವಿದ್ಯಾಭ್ಯಾಸ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸು. ಕೋಪ ಸಮಸ್ಯೆಯನ್ನು ಪರಿಹರಿಸೋದಿಲ್ಲ, ಬದಲಾಗಿ ಹೊಸ ಸಮಸ್ಯೆಯನ್ನು ಸೃಷ್ಟಿಸುತ್ತೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರಲ್ಲ. ಯಾರಿಗೆ ಯಾರೂ ಇಲ್ಲ. ನಿನ್ನ ಕರ್ಮವನ್ನು ನೀನೇ ಮಾಡಬೇಕು, ನೀನೇ ಅನುಭವಿಸಬೇಕು. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುವುದು ಅರ್ಥವಾಗೋದು ಸಮಯ ಬಂದಾಗ ಮಾತ್ರ. ಹರಿಯ ಹೊಲುಮೆ ನಮ್ಮ ಮೇಲಿದ್ರೆ ಅದೆಂಥ ದೊಡ್ಡ ಸಮಸ್ಯೆಯು ನಮಗೆ ಚಿಕ್ಕದಾಗಿ ಕಾಣುತ್ತೆ. ಮನುಷ್ಯನಿಗೆ ಮಾತನಾಡಲು ಸ್ವಾಭಾವಿಕವಾಗಿ ಬರುತ್ತೆ, ಆದರೆ ಮೌನವಾಗಿರುವುದಕ್ಕೆ ಕಠಿಣ ಅಭ್ಯಾಸ ಬೇಕು. ಮಾನಸಿಕ ಬಲಹೀನ ಸೇಡು ತೀರಿಸಿಕೊಳ್ಳುತ್ತಾನೆ, ಶಕ್ತಿಶಾಲಿ ಕ್ಷಮಿಸಿ ಬಿಡುತ್ತಾನೆ, ಬುದ್ಧಿವಂತ ಮರೆತು ಬಿಡುತ್ತಾನೆ. ನೀನು ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾಗು. ಎಲ್ಲರ ತಪ್ಪುಗಳನ್ನು ಕ್ಷಮಿಸಿಬಿಡು, ಮರೆತು ಬಿಡು.